ನನ್ನ ಮಗ ಅರ್ಜುನ ಅಥವಾ ಅಭಿಮನ್ಯನಾಗಿ ಮೆರಿಬೇಕನ್ನೋ ಆಸೆ ಸತ್ತ ಮನೆ, ದುಃಖದ ಮನೆ, ಕತ್ತಲೆ ಮನೆ ನಮ್ಮ ಮನೆ ಆಗಿದೆ ಸರ್. ಇದಕ್ಕೆ ಯಾವ ಶಬ್ದ ವರ್ಣಿಸೋದು ಸರ್, ಯಾವ ಶಬ್ದ ವರ್ಣಿಸೋದು? ಆವಾಗ ಡಾಕ್ಟ್ರ್ ಹತ್ರ ಫಸ್ಟ್ ನಾನು ಹೇಳ್ತೇನೆ, ನನ್ನ ಲಿವರ್ ನಾನು ಕೊಡೋಕ್ಕೆ 100% ರೆಡಿ ಇದ್ದೇನೆ, ನನಗೆ 90% ಆಗಿದೆ, ಹಿಂದಿರುವುದು 10%. ಅಂದರೆ ಆಯಸ್ಸು. ಈ 10%ಅಲ್ಲಿ ಏನು ಮಾಡೋಕ್ಕುಂಟು ನಾನು? ನಾನೇ ಕೊಡ್ತೇನೆ ಅಂತೇಳಿ ನಾನು ಒಪ್ತೇನೆ ಸರ್. ನನ್ನ ಮಗನ ಹೆಸರು ಬಿ ಸುದೀಪ್ ಅಂತೇಳಿ. ಇವನು 26ನೇ ಭಾನುವಾರ ದಿವಸ ಬೆಳಿಗ್ಗೆ 3:30 ಅವನು ತೀರಿ ಹೋಗ್ತಾನೆ. ಇವನಿಗೆ ಒಂದು ಮದುವೆ ಆಗಿರ್ತದೆ ಫೆಬ್ರವರಿ 17ನೇ ತಾರೀಕಿಗೆ. ಅಂದರೆ ನಮಗೆ ಗೊತ್ತಿಲ್ಲದೆ ಅವರು ಮದುವೆ ಆಗಿರ್ತಾರೆ. ಮತ್ತೊಂದು ದೇವಸ್ಥಾನದಲ್ಲಿ ಮದುವೆ ಆಗ್ತದೆ, ಅದಕ್ಕೆ ಯಾರೂ ಹೋಗಿರೋದಿಲ್ಲ, ಯಾರಿಗೂ ಗೊತ್ತಿರೋದಿಲ್ಲ, ಇದು ಅಲ್ಲಿ ಮದುವೆ ಆಗಿರ್ತಾರೆ. ಆದರೆ ನಾವು ಮಾನ್ಯ ಆರೋಗ್ಯ ಸಚಿವರಾದ ಗುಂಡೂರಾವ್ರ ಹತ್ರ ಮನವಿ ಮಾಡ್ಕೊಳ್ಳೋದೇನೆಂದರೆ, ನೀವು ಬಂದ ಮೇಲೆ ಸುಮಾರು ವಿಷಕಾರಿ ಪದಾರ್ಥಗಳನ್ನ ಬ್ಯಾನ್ ಮಾಡಿದಿರಿ, ಅದು ಸಂತೋಷದಾಯಕ ವಿಚಾರ. ಒಂದು ಇಲಿಪಾಸನ ಅಂತ ಒಂದಿದೆ, ಅದು ಎಲ್ಲ ಅಂಗಡಿಗಳಲ್ಲಿ ಸಿಗ್ತದೆ ಕಡಲೆಪುರಿ ಇದ್ದಾಗೆ. ಅದು ಏನಂತ ಹೇಳಿದರೆ ಅದನ್ನು ಫಸ್ಟಿಗೆ ನೀವು ಬ್ಯಾನ್ ಮಾಡಬೇಕು. ಡಾಕ್ಟ್ರುಗಳು ಹೇಳೋದು ಏನಂತ ಹೇಳಿದರೆ, ಅದು ನಮ್ಮ ಶರೀರದೊಳಗಡೆ ಹೋದರೆ ಅದು ಮತ್ತೆ ಲಿವರ್ ಅದು ಇದೆಲ್ಲ ಕಂಪ್ಲೀಟ್ ಬ್ಲಾಸ್ಟ್ ಮಾಡಿಕೊಂಡು ಹೋಗ್ತದೆ. ಇದು ಯಾವುದು ಸ್ವಲ್ಪ ತಾಗಿ ಹೀಗೆ ಉಜ್ಜಿದ್ರೂ ಸಾಕಂತೆ, ಅದು ಮೊದಲೊಳಗಡೆ ಹೋಗ್ತದೆ. ಮತ್ತು ಎಷ್ಟೋ ಮೆಡಿಸಿನ್ ಮಾಡಬೇಕಂತೆ. ಹಾಗಾಗಿ ಇದನ್ನು ಸಂಪೂರ್ಣ ಬ್ಯಾನ್ ಮಾಡಬೇಕು. ಅದು ಸ್ಟೇಟ್ಮೆಂಟ್ ಇದು. 16ನೇ ತಾರೀಕಿಗೆ ಇವನಿಗೆ ಪಾಯ್ಸನ್ ಆಗಿದೆ ಅಂತ, 19ನೇ ತಾರೀಕಿಗೆ ಫುಡ್ ಪಾಯ್ಸನ್ ಆಗಿದೆ, 21ನೇ ತಾರೀಕಿಗೆ ಡೆಂಗಿ ಜ್ವರ ಆಗಿದೆ ಅಂತ ಹೇಳೋದು. ಯಾರು? ಅವಳ ಸ್ಟೇಟ್ಮೆಂಟ್ ಆಗಿ. ನನ್ನ ಊರು ನೆಲ್ಲಿಯಾಡಿ, ಇವಳು ಊರು ಬಂಗ್ಲೆಗುಡ್ಡ ಅಂದರೆ ಕಾರ್ಕಳ. ನನ್ನ ಊರಿಗೆ ಅವರ ಊರಿಗೆ 100 ಕಿಲೋಮೀಟ್ರ್ ವ್ಯತ್ಯಾಸ. ನಮಗೆ 22ನೇ ತಾರೀಕಿಗೆ ಗೊತ್ತಾಗೋದು ಇದು ವಿಚಾರ. ಏನಂತೇಳಿ? ಅದೇ ಹೀಗೆ ಡೆಂಗಿ ಹುಷಾರಿಲ್ಲ, ಗಜರಿ ಆಸ್ಪತ್ರೆಯಲ್ಲಿ ಇದೆಲ್ಲ ಹುಡುಕಿಕೊಂಡು ಹೋಗಿದ್ದು ಅಲ್ಲಿಗೆ. ತೆಲ್ಲಾರಿ ರಸ್ತೆಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ತೆಲ್ಲಾರಿಗೆ ಹೋಗಿದ್ದೆ ನಾವು. ಡಾಕ್ಟ್ರ್ ಅವ್ರ ಹತ್ರ ಭಾನುವಾರ ದಿವಸ 22 ಭಾನುವಾರ ಬರ್ತದೆ. ಅವತ್ತು ಡಾಕ್ಟ್ರ್ ನಮ್ಮ ಹೋದ ಟೈಮಲ್ಲಿ ನಮಗೆ ಡಾಕ್ಟ್ರ್ ಸಿಕ್ಕಿಲ್ಲ. ಮಾರನೇ ದಿವಸ ಈ ಉಡುಪಿ ತೊಗೊಂಡೋಗಿದ್ದಾರೆ ಅಂತೇಳಿ ಕೇಳಿದ್ದೆ. ಅವಾಗ ಏನೋ ಅವರು ಹೇಳಿದಂದರೆ ಫುಡ್ ಪಾಯ್ಸನ್ ಆಗಿದೆ, ಪಾಯ್ಸನ್ ಆಗಿದೆ ಅಂತ ಹೇಳಿ. ಅದನ್ನು ತಿಂದರೆ ಅವರು ಹೇಳೋದೇನು ಅಂತಂದರೆ ಲಿವರ್ಗೆ ಕಂಪ್ಲೀಟ್ ಡ್ಯಾಮೇಜ್ ಆಗ್ತದೆ, ಅದರಲ್ಲಿ ನ್ಯೂಮೋನಿಯಾ ಬರ್ತದೆ, ಮತ್ತು ಒಂದೊಂದು ಅಂಗಾಂಗ ವೈಫಲ್ಯ ಬರ್ತದೆ. ಈ ಪ್ಲಾಸ್ಮಾ ಥೆರಪಿ ಅರ್ಜೆಂಟ್, ಅದಕ್ಕೆ ಸುಮ್ಮನೆ ವೇಸ್ಟ್ ಖರ್ಚು ಮಾಡಿದ್ರೆ ಆಗೋದಿಲ್ಲಲ್ಲ. ನರಳಿ ಇದಿರ್ತಾರಲ್ಲ, ಕಿಡ್ನಿ ಲಿವರನ್ನು ಮತ್ತೆ ಕೂರ್ಸೋಕ್ಕಾಗೋದಿಲ್ಲ ಅಂತದ್ದು. ಸಂಪೂರ್ಣ ಅಂದರೆ ಆ್ಯಕ್ಚುಲಿ ಅಂದರೆ ಮರ್ಕ್ಯುರಿ ಅನ್ನೋದು, ಮರ್ಕ್ಯುರಿ ಅಂದರೆ ಪಾದರಸ ಅಂಶ ಇರೋದು ಯಾವುದರಲ್ಲಿ? ವಾಟರಲ್ಲಿ. ನಿಜವಾಗ್ಲೂ ಅದು ಗಾಳಿ ಬರ್ತದೆ ಅದರಲ್ಲಿಂದು. ಯಾವುದು ನೀವು ಈಗ ನಾನು ತಂದು ಬೇಕಾದ್ರೆ ನಿಮಗೆ ತೋರಿಸ್ತೇನೆ. ಅದು ಸ್ವಲ್ಪ ಕೈಗೆ ತಾಗಿದ್ರೆ ಹೋಯ್ತು ನಮ್ಮ ಅಂತ ತೆಗೆದಾಕಿದ್ದೊಂದು ಪಾಯ್ಸನ್. ಅದು ಸಿಗ್ತದೆ, ಅಂಗಡಿಯಲ್ಲಿ ಸಿಗ್ತದೆ. ಈಗ ನಮ್ಮದು ನೆಲ್ಲಿ ಟೌನಲ್ಲಿ ಎಷ್ಟು ಅಂಗಡಿಯಲ್ಲಿ ಸಿಗ್ತದೆ. ಕಡಲೆಪುರಿ ಉಂಟಲ್ಲ, ಇದು ಚಾಕ್ಲೇಟ್ ಅಂತ ಹೇಳೋಣ, ಆ ಚಾಕ್ಲೇಟ್ ಥರ ಸಿಗ್ತದೆ ಅದು. ಅದನ್ನು ನಮ್ಮ ಆರೋಗ್ಯ ಸಚಿವರು, ಗೌರವಿತ ಆರೋಗ್ಯ ಸಚಿವರಿಗೆ ಎಲ್ಲ ಮೆಡಿಕಲ್ ಶಾಪ್ನವರು ಎಲ್ಲರೂ ಮನವಿ ಮಾಡಬೇಕು, ಯಾಕಂದರೆ ಫಸ್ಟ್ ಬ್ಯಾನ್ ಮಾಡಬೇಕು ಅಂತ. ಸೊ ಹೀಗಾಗಿ ಇದು ಇವನ ದೇಹದಲ್ಲಿ ಸೇರಿತ್ತು. ಅಂದರೆ ಇವ್ರು ಕರ್ಕೊಂಡು ಹೋಗ್ಬೇಕಾದ್ರೆ 6 ದಿನ ಆಗಿತ್ತಲ್ಲ ಸರ್. ಇವಳು ಹೇಳ್ತಲ್ಲ 16 + 21 6 ದಿನ ಆಯ್ತಲ್ಲ. ನಿಮೋನಿಯಾ ಬರ್ತದೆ, ಮತ್ತು ಜಾಂಡೀಸ್ ಬರ್ತದಂತೆ. ಅದೇ ಲಿವರಿಗೆ ಒಂದೊಂದು ಅಂಗಾಂಗ ಫೈಲ್ ಆಗ್ತದೆ, ಮತ್ತು ಕೈಯೆಲ್ಲ ಈಗ ಆಗ್ತಂತೆ, ಮೆದುಳು ಶಕ್ತಿ ಕಡಿಮೆ ಆಗ್ತದೆ. 100% ಡ್ಯಾಮೇಜ್ ಆಗಿದೆ ಲಿವರಿಗೆ ಫಸ್ಟಿಗೆ, ಒಂದೊಂದು ಅಂಗಾಂಗ ಫೈಲೂರ್ ಆಗ್ತದೆ. ಇಲಿಪಾಸನ. ಸೊ ಇದು ಕೆಂಪು ನಮ್ಮ ಪೇಸ್ಟ್ ಥರ ಉಂಟಲ್ಲ, ಯಾವುದು ಕ್ಲೋಸಪ್ ಪೇಸ್ಟ್ ಇದೆಯಲ್ಲ, ಆ ಟೈಪಲ್ಲಿ ಒಳಗಡೆ ಇರ್ತದೆ. ಈ ಇಲಿಪಾಶನ ಎಷ್ಟನೇ ತಾರೀಕಿಗೆ ಈ ದೇಹಕ್ಕೆ ಹೋಗುತ್ತೆ ನಮಗೆ ಗೊತ್ತಿಲ್ಲ. ನಾವು ಅಂದರೆ ಅದೇ ನಾನು ಹೇಳಿ ನಮ್ಮವ್ರು ನೆಲ್ಲಿಯಾಡಿ. ಅವಳ ಸ್ಟೇಟ್ಮೆಂಟ್ ಪ್ರಕಾರ 16ನೇ ತಾರೀಕಿಗೆ ಆಗಿದೆ ಅಂತ ಅವಳು ಹೇಳ್ತಿರೋದು. ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಸರ್. ಇವಳು ಹೇಳ್ತಾರೆ 16 ಬಗ್ಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳ್ತಾರಲ್ಲ, ಮತ್ತೆ ಸ್ಟೇಟ್ಮೆಂಟ್ ಚೇಂಜ್ ಆಯ್ತಲ್ಲ. ಅದೇ 21ನೇ ತಾರೀಕಿಗೆ ಇದಾಯ್ತಲ್ಲ ಡೆಂಗಿ ಜ್ವರ ಅಂತ. ಡೆಂಗಿ ಜ್ವರ ಅಂತೇಳಿ ಹಾಸ್ಪಿಟ್ಲಿಗೆ ಸೇರಿಸಿದಲ್ವಾ. ಬ್ಲಡ್ ಉಂಟಲ್ಲ ಅದು ಗಟ್ಟಿಯಾಗಿರ್ಬೇಕಂತೆ. ಈ ಬ್ಲಡ್ ಸೋರಿದರಲ್ಲಿ ಮತ್ತು ಮೂತ್ರದಲ್ಲೂ ಬರೋದು ಅದೇ. ಇಲಿಪಾಶನ ಅದು ಮೂಗಲ್ಲಿ ಬರೋದು ರಕ್ತ, ಬಾಯಲ್ಲಿ ಬರೋದು ರಕ್ತ. ಈ ಲಿವರ್ ಅಂದರೆ ಅಲ್ಲಿ ತಡೆಯುವಂಥ ಒಂದು ಅಂಗ ಯಾವುದು, ಬ್ಲಡ್ಡನ್ನು ತಡ್ಕೊಳ್ತಂತೆ. ಮತ್ತು ಅದನ್ನು ಹಾಗೆ ಅಲ್ಲಿ ಕೊಟ್ಟು ಕ್ಲೀನ್ ಮಾಡಿ ಬೇರೆ ಕಡೆ ಎಲ್ಲ ಸರ್ಕ್ಯುಲೇಷನ್ ಮಾಡ್ತಂತೆ. ಈ ಲಿವರ್ ಇಲ್ಲದ ಮೇಲೆ ಸರ್ಕ್ಯುಲೇಷನ್ ಮಾಡೋದಿಲ್ಲಿಂದ ಮತ್ತು ಮೂತ್ರದಲ್ಲಿ ಬ್ಲಡ್, ಬಾಯಲ್ಲಿ ಬ್ಲಡ್, ಮೂಗಲ್ಲಿ ಬ್ಲಡ್, ಹಿಂದ್ಗಡೆನೂ ಬ್ಲಡ್, ಎಲ್ಲ ಬ್ಲಡ್ಡಿ. ನನ್ನ ಮಗಂದು ಪರಿಸ್ಥಿತಿ ಅವತ್ತು ಒಂದು 25% ಅಷ್ಟು ಚೆನ್ನಾಗಿದ್ದ, ಸತ್ಯ ಹೇಳೋದ್ರೆ, ಸುಳ್ಳು ಯಾಕೆ ಹೇಳೋದು. ಒಂಥರ ಇದ್ದ ಏನಂದರೆ ಹೀಗೆ ಅಂತಿದ್ದಲ್ಲ, ಕೈ ಒಂದು ಸೈಡ್, ಈ ಸೈಡ್ ಲಿವರ್ದು ಮಾತಾಡಿದಾಗ ಅಂದರೆ ಇವರು ಜೊತೆಯಲ್ಲಿ ಬಿಡುವುದಿಲ್ಲಲ್ಲ ಸರ್. ಅಲ್ಲಿ 21ನೇ ತಾರೀಕಿಗೆ ಎಷ್ಟೊತ್ತಿಗೆ ಸೇರಿಸಿದಂತ ನಮಗೆ ಗೊತ್ತಿಲ್ಲ ಸರ್. 22ನೇ ತಾರೀಕಿಗೆ ರಾತ್ರಿ ಇವ್ರು ಕರ್ಕೊಂಡು ಹೋಗಿದ್ದಾರೆ ಉಡುಪಿ ಆದರ್ಶ ಹಾಸ್ಪಿಟ್ಲಿಗೆ.
ಕರ್ಕೊಂಡು ಹೋಗಿದ್ದಾರೆ. 23ನೇ ತಾರೀಕು ಬೆಳಿಗ್ಗೆ ಒಂದು 11:30 ಆಗ್ಬೋದಾ ಏನೋ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ನಾವು ಟೈಮ್ ಕರೆಕ್ಟಾಗಿ ಹೇಳೋಕ್ಕಾಗುತ್ತೆ, ಯಾಕಂದ್ರೆ ನೋಡಿದ್ರೆ ಆ ಟೈಮ್ ನಾವು ಹೋಗಿರ್ತೇವೆ. ನಾವು ನೆಲ್ಲೇಡಿಂದ ಹೋಗ್ಬೇಕಲ್ಲ ಉಡುಪಿಗೆ ನೆಲ್ಲೇಡಿಂದ ಹೋಗಬೇಕು. ಮತ್ತು ನನಗೆ ಡ್ರೈವಿಂಗ್ ಬರೋದಿಲ್ಲ, ಹಾಗಾಗಿ ಡ್ರೈವರ್ಗಳನ್ನ ಕರ್ಕೊಂಡು ನಾವು ಹೋಗ್ತೇವೆ. ಹಾಗೆ ಮತ್ತು ಅಲ್ಲಿಂದ ಸಾಧಾರಣ ನಾವು ಒಂದು ಸ್ವಲ್ಪ ಲೇಟಾಗಿ ಮತ್ತು ನಾವು ಎಂಟ್ರಿ ಆಗ್ತೀವಿ. ಈಗ ಏನು ಮಾಡೋದು, ಮುಂದಿನ ಇದೇನು ಮಾಡೋದು? ಆಗ ಅವರು ಹೇಳ್ತಾರೆ ಏನಂತ ಹೇಳಿದರೆ, ದೇವರ ದಯೆ 50%, ನಮ್ಮ ಔಷಧದಲ್ಲಿ 50%, ನಿಮಗೆ ಭಾಗ್ಯ ಇದ್ದರೆ ಉಳಿತಾನೆ. ಡೌಟು ಇದರಲ್ಲಿ ಉಳಿದಿರೋದು 1% ಇಲ್ಲ. 1% ಇಲ್ಲ, ನಿಮ್ಮ ಅದೃಷ್ಟ ಹೇಗಿದೆ ಅಂತ ಯಾರಿಗೆ ಗೊತ್ತು ಅಂತ ಹೇಳಿದ್ದಾರೆ. ಕುಡಿಯಾಲ ಬೈಲಿನ ಎನಪೈ ಹಾಸ್ಪಿಟಲ್ ಮಂಗಳೂರಿಗೆ. ಅಲ್ಲಿ ಎಷ್ಟು ದಿವಸ ಇರ್ತಾರೆ? ಅದೇ 24ನೇ ಬೆಳಗ್ಗೆ ನಾವೊಂದು ಮಧ್ಯರಾತ್ರಿ, ಬೆಳಿಗ್ಗೆ ಅಂದರೆ ಮಧ್ಯರಾತ್ರಿ ಒಂದು 1:30 ಗಂಟೆ ಒಳಗಡೆ ನಾವು ಸೇರಿಸಿರ್ತೇವೆ. ಅಲ್ಲಿಂದ ಬರಬೇಕಲ್ಲ, 11:30ಗೆ ನಾವು ಬಿಟ್ಟಿದ್ದಲ್ಲಿ ಅಂತ 1 ಗಂಟೆ ಅಂತ ಇಟ್ಕೊಳ್ಳೋಣ. 1 ಗಂಟೆ 1 ಗಂಟೆ ಒಳಗಡೆ ಇದು ಮಾಡಿ 1 ಗಂಟೆ ಒಳಗಡೆ ಅಂತ ಹೇಳ್ಬೋದು. ಸ್ವಲ್ಪ ಹೆಚ್ಚು ಕಮ್ಮಿ, ಯಾಕಂದರೆ ರಾತ್ರಿ ಅಲ್ವ ನಮಗೆ ನಿದ್ದೆ. ಕರೆಕ್ಟ್ ಆಯಿತು. ಆನಂತರ ಎಷ್ಟು ದಿವಸ ಅಲ್ಲಿ ಇರ್ತಾರೆ? ಅಂದರೆ ನೋಡಿ, 24, 25, 26, 27, 28, 29 6 ದಿವಸ. 6 ದಿವಸ ಅಲ್ಲೇ ಇರ್ತಾರೆ. ಅದು 6 ದಿವಸ 29 ಬೆಳಿಗ್ಗೆ 3 ಗಂಟೆ 9 ನಿಮಿಷಕ್ಕೆ, ಬೆಳಿಗ್ಗೆ 9 ಗಂಟೆ. ಬಿಲ್ಲು 3,80,000 ಬಿಲ್ಲು ಅಲ್ಲಿ ಕಟ್ಟಿರ್ತೀವಿ. ಇಲ್ಲಿ ಡಾಕ್ಟ್ರು 100ಕ್ಕೆ 100 ಹೇಳಿರ್ತಾರೆ, ಏನು ಗೊತ್ತಾ? ನೋಡಿ, ಅದಕ್ಕೆ ಈ ಥರ ಇದೆ. ನಾವು ಪ್ಲಾಸ್ಮಾ ಥೆರಪಿ ಮಾಡ್ತೀವಿ. ಆ ಪ್ಲಾಸ್ಮಾ ಥೆರಪಿಯಲ್ಲಿ ಏನೂ ಇಲ್ಲೊಂದು ರಕ್ತದ ಇದು ಬರ್ತದೆ ಲಿವರ್ ಹತ್ರ, ಅದು ಕಂಪ್ಲೀಟ್ ಹೋಗಬೇಕು. ಇಲ್ಲಾದರೆ ಏನು ಮಾಡಿ ಏನು ಸುಖ ಇಲ್ಲ ಅಂತ ಹೇಳ್ತಾರೆ ಅವರು. ಎಷ್ಟು ಖರ್ಚು ಮಾಡಿದರೆ ಉಳಿಯೋ ಚಾನ್ಸಸ್ ಇಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಹೇಳ್ತಾರೆ ಅವರು, ನಿಮ್ಮ ಕಡೆಯವರು ಯಾರಾದಿದ್ದರೆ ಲಿವರ್ ಕೊಡ್ಬೋದು, ಲಿವರ್ ಕಸಿ ಮಾಡೋಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಆವಾಗ ಡಾಕ್ಟ್ರ್ ಹತ್ರ ಫಸ್ಟ್ ನಾನು ಹೇಳ್ತೇನೆ, ನನ್ನ ಲಿವರ್ ನಾನು ಕೊಡೋಕ್ಕೆ 100% ರೆಡಿ ಇದ್ದೇನೆ, ನನಗೆ 90% ಆಗಿದೆ, ಹಿಂದಿರುವುದು 10%, ಅಂದರೆ ಆಯಸ್ಸು. ಈ 10%ಅಲ್ಲಿ ಏನು ಮಾಡೋಕ್ಕುಂಟು ನಾನು, ನಾನೇ ಕೊಡ್ತೇನೆ ಅಂತ ಹೇಳಿ ನಾನು ಹೋಗ್ತೇನೆ. ಆವಾಗ ಅವರು ಹೇಳ್ತಾರೆ, ಬ್ಲಡ್ ಗ್ರೂಪು ಮ್ಯಾಚ್ ಆಗಬೇಕು, ಆಮೇಲೆ AG ಎಲ್ಲ ಉಂಟು, ಅದಕ್ಕೆ ಕಾನೂನು ಉಂಟು, ಒಟ್ರಾಸಿ ಲಿವರ್ ಕಸಿ ಮಾಡೋಕ್ಕಾಗುತ್ತೆ, ಕಾನೂನಲ್ಲಿ ಕ್ರಮ ಉಂಟು, ಅದು ಮಾಡ್ತಾರೆ. ಆ ಸಂದರ್ಭದಲ್ಲಿ ನನ್ನ ಅಳಿಯಂದಿರು, ನನ್ನ ಮತ್ತು ಅಕ್ಕ ಮಕ್ಕಳು, ಇವರು ಎಲ್ಲ ಮುಂದೆ ಬರ್ತಾರೆ, ನಾವು ಕೊಡ್ತೇವೆ ಅದನ್ನ ಹೆದರಬೇಡಿ ಅಂತ. ಏನು ಕೊಡೋದಂದರೆ ಮ್ಯಾಚ್ ಆಗಬೇಕು, ಮತ್ತು ಈ ಪ್ಲಾಸ್ಮಾದ ಥೆರಪಿಯಲ್ಲಿ ಹೋಗ್ಬೇಕು, ಕ್ಲಿಯರಾಗಿ ಹೋಗ್ಬೇಕು. ಅದು ಇಲ್ಲಂದರೆ ಏನೇ ಕೊಟ್ಟರು ಸುಖ ಇಲ್ಲ ಅಂತದ್ದು. ಹಾಗೆ ನನ್ನ ಅಲ್ಲಿ ಒಬ್ಬ ಹೇಳಿದ, ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ದ. ಡಾಕ್ಟ್ರ್ ಹೇಳಿದ, ಕರ್ಕೊಂಡು ಹೋಗೋದಕ್ಕೆ ಏನು, ನಮಗೆ ಇವತ್ತಿಗಲಿ ಕರ್ಕೊಂಡು ಹೋಗಿ, ಅದು ಈ ಪ್ಲಾಸ್ಮಾ ಥೆರಪಿ ಕರೆಕ್ಟ್ ಆಗಬೇಕಲ್ಲ, ಈಗ ಇದಾಗದ್ರೆ ರಕ್ತದಲ್ಲಿ ಇಲ್ಲದಿದ್ದರೆ ಏನು ಮಾಡೋದು ಅಂತ ಹೇಳ್ತಾರೆ. ಹಾಗೆ ನಾವು ಅದಾಯ್ತು. ಮತ್ತು ನೋಡು, 29ನೇ ತಾರೀಕು ಬೆಳಿಗ್ಗೆ. ಕೊನೆವರೆಗೆ ಮಾತಾಡ್ತಾ ಇದ್ರು ಅವರು? ಇಲ್ಲ ನಿಮ್ಮ ಮಗ? ಇಲ್ಲ, ಈ 24ನೇ ತಾರೀಕು ಅಂತ ಹೇಳಿದ್ದಲ್ಲ, 24ನೇ ತಾರೀಕು ಸ್ವಲ್ಪ, 25 ಮತ್ತೆ ಕೋಮಾ ಸ್ಥಿತಿಗೆ. ಅದು ನಿಮಗೆ ಡಾಕ್ಟ್ರ್ ಹೇಳಿದ್ರಿ ಎಲ್ಲ ಅಂಗಾಂಗ ವೈಫಲ್ಯ ಆಗುತ್ತೆ ಅಂತ ಹೇಳಿದ್ದಾರೆ. 3-4 ಡಾಕ್ಟ್ರ್ ಇದ್ದಾರೆ, ಅವರ ಪ್ರಯತ್ನ ಮಾಡಿದ್ದಾರೆ. ಇನ್ನೊಂದು ನಾನು ಹೇಳ್ತೇನೆ ಏನಂತಂದರೆ, ಹಾಸ್ಪಿಟ್ಲಲ್ಲಿ ICUನಲ್ಲಿ ಇವನು ಇದ್ದ, ಒಬ್ಬರಿಗೆ ಮಾತ್ರ ಒಂದು ದಿನಕ್ಕೆ ಬಿಡ್ತಾಯಿದ್ರು. ಅವರ ಆಸ್ಪತ್ರೆ ಬಗ್ಗೆ ನಾವು 100% ಏನು ಹೇಳ್ತೀವಿ ಅಂತಂದರೆ ಗುಡ್ ಒಪಿನಿಯನ್. ಇಲಿ ಪಾಷಾಣ ಅಷ್ಟೊಂದು ವಿಷಕಾರಿ ಅಂತೀರಾ? ಹೌದು, ಸತ್ಯ. ಅದೇ ಸ್ವಲ್ಪ ನಮ್ಮ ಇಷ್ಟು ಅಲ್ಲಿಗೆ ತಾಗಿದ್ರೂ ಡೇಂಜರ್ ಅಂತೆ. ನಿಮ್ಮ ಹೊಟ್ಟೆ ಹೊರಡಬೇಕಂತಿಲ್ಲ, ನಾವು ಅದನ್ನು ತಾಗಿ ನಮ್ಮ ಮೂಗು ಈಗ ಒರೆಸಿದ್ರೆ ಅದು ನಮ್ಮ ಇದರಲ್ಲಿ ಹೋಗ್ತದಂತೆ. ಅದು ಯಾವುದೋ ಒಬ್ಬ ಹುಡುಗ ನಿನ್ನೆ ಹೇಳಿದಂತೆ, ಬೇರೊಬ್ಬರು ಹೇಳಿದ್ದಾರೆ ಅಂತ ಲೇಡಿ, ಅಂದರೆ ಅವರ ಮಗ ಅವ್ರ ತಾಯಿಗೆ ಹೇಳಿದಂತೆ, ಎಲ್ಲೋ ಒಂಥರ ಇದಾಗಿ 1 ಲಕ್ಷ ರೂಪಾಯಿ ಖರ್ಚು ಮಾಡಿದಾರಂತೆ ಅವರು, ಸ್ವಲ್ಪ ಹೀಗೆ ಮಾಡಿದ್ದಕ್ಕೆ. ಬರೀ ಸ್ಮೆಲ್ ನೋಡಿ ಮೂಸಿದ್ದಕ್ಕೆ ಗೊತ್ತಿಲ್ಲದೆ ಮೂಸಿದ್ದಕ್ಕೆ. ಅದು ಆಗಾಗಲೇ ಆದ್ದರಿಂದ ಏನಾಗೋದಿಲ್ಲ, ಆಗಾಗಲೇ ಆದ್ದರಿಂದ. ಇಲ್ಲದ್ರೆ ಇನ್ನೇನಾಗ್ತಿತ್ತು ನಮಗೇನು ಗೊತ್ತಿರುತ್ತೆ, ಡಾಕ್ಟ್ರಿಗೆ ಗೊತ್ತು. ಮೂಸಿದ್ರೇ ಇದಾಗಿದೆ ಅಂತೆ. ಮನುಷ್ಯನ ಸಾವಾಗ ನಮ್ಮ ಪಕ್ಕದ ಒಬ್ಬರು ಹೆಂಗಸನ ಮಗ ಹೇಳಿದ್ದಂತೆ ಅವ್ರ ಹತ್ರ, ಅವ್ರ ಮಗ ಅವ್ರ ತಾಯಿ ಹತ್ರ ಹೇಳಿದ್ದು. ಅವರು ನನಗೆ ನಿನ್ನೆ ಕಮೆಂಟ್ಸ್ ಮಾಡಿ ಹೇಳಿದ್ದು, ಅಷ್ಟು ಡೇಂಜರ್ ಇರುವಾಗ ಇದನ್ನೆಲ್ಲ ತಿಂದವನಿಗೆ ಏನಾಗಿರ್ತದೆ ಅಂತ. ಕಲರ್ ಚೇಂಜ್ ಆಗಿತ್ತು. ಹೇಗಿತ್ತು? ಕರ್ರಾಗಿತ್ತು. ಇಲ್ಲಿಗೆಲ್ಲ ಕೆಂಪಿತ್ತು, ಹಿಂದ್ಗಡೆ ಏನೆಲ್ಲ ಒಂದು ಚಿತ್ರಕ್ಕೆ ತಿರುಗಿತ್ತು. ಇಲ್ಲೆಲ್ಲ ಮುಖಲ್ಲ ಉಂಟಲ್ಲ. ಎಷ್ಟು ನಿಮ್ಮ ಮಗನಿಗೆ ವಯಸ್ಸು? ಅವನಿಗೆ ಈ ಏಪ್ರಿಲ್ 19ಕ್ಕೆ ಕರೆಕ್ಟ್ 31 ವರ್ಷ. ಸಹವಾಸದಲ್ಲಿ 2 ತಿಂಗಳು ಇದನ್ನ ಇಲ್ಲ ಅಂತ ಗೊತ್ತಿಲ್ಲ. ನಮ್ಮ ಸಹವಾಸ 31 ವರ್ಷದ ಚಿಲ್ಲರೆ, ಅದರಲ್ಲಿ 2 ತಿಂಗಳು ಲೆಸ್ ಮಾಡಿ, ಬಾಕಿಯೆಲ್ಲ ನಾವು ಸಾಕಿದ್ದು, ಹೆಗಲ್ ಕೊಟ್ಟು ಸಾಕಿದ್ದು. ನನ್ನ ಮಗ ಈಗಲೂ ಈ ಸಂದರ್ಭದಲ್ಲೂ ಹೇಳ್ತಾನೆ, ಅವನು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಏಡಿಯಲ್ಲ. 31 ವರ್ಷ ಅವನಿಗೆ. ಈ ಏಪ್ರಿಲ್ 19ಕ್ಕೆ ಭರ್ತಿ ಆಯಿತು. ಅಲ್ಲ, ನನ್ನ ಸವದ ಹೆಗಲ್ ಕೊಡೋಣ ಅವನಾಗಬೇಕಿತ್ತು, ಬಿಟ್ಟಾಯಿತು.
ನನಗೆ ಬೆಂಕಿ ಕೊಡೋನು ಯಾರು, ಅವನಾಗಬೇಕಿತ್ತು, ಉಲ್ಟಾಯಿತು. ಇವತ್ತೆಲ್ಲ ಅವನ ಕಾರ್ಯವನ್ನು ತಲೆಬೋಳಿಸಿಂದ ಹಿಡಿದು ಎಲ್ಲ ಕಾರ್ಯವನ್ನು ಮಾಡೋದು ಯಾರಾಯಿತು? ನನ್ನ ಕಾರ್ಯ ಮಾಡೋನು ಅವನಾಗಬೇಕಿತ್ತು, ಅವನ ಕಾರ್ಯವನ್ನು ನಾನು ಮಾಡಬೇಕಾಗಿತ್ತು. ಅದಕ್ಕೆ ನಾನು ಹೇಳೋದೇನಂತ ಹೇಳಿದರೆ, ಪುತ್ರ ಶೋಕಂ ನಿರಂತರ. ಪುತ್ರ ಶೋಕಂ ನಿರಂತರ. ಅದು ಯಾರಿಗೇನಾಗಿದೆ ಅಂತ ಗೊತ್ತಿಲ್ಲ. ನನ್ನ ಮಗ ಅರ್ಜುನ ಅಥವಾ ಅಭಿಮನ್ಯನಾಗಿ ಮೆರೀಬೇಕನ್ನೋ ಆಸೆ ನನಗೆ ಫುಲ್ ಇತ್ತು ಸರ್. ಮಹಾಭಾರತ ಓದಿದವನು, ರಾಮಾಯಣ ಓದಿದ್ದೇನೆ. ಅದರಲ್ಲಿ ನನಗೆ ಸಂತೋಷವಾಗಿ ಸ್ವೀಕಾರ ಮಾಡೋದಂದರೆ ಇಬ್ಬರನ್ನೇ, ಒಂದು ಅಭಿಮನ್ಯು, ಮತ್ತೊಂದು ಅರ್ಜುನ. ಅಭಿಮನ್ಯು, ಅರ್ಜುನ. ಈ ಮಧ್ಯೆ ಒಂದು ಘಟನೆ ನಡೀತದೆ. ಅದು 8 ತಿಂಗಳಲ್ಲ ಏನಂತ ಗೊತ್ತು. ನನ್ನ ಹೆಂಡತಿ ಗರ್ಭಿಣಿ ಆದಾಗ ಇವು ಸೇಮ್ ಅಭಿಮನ್ಯನಾಗೆ ತಿರುಗ್ತಾನೆ, ಹೊಟ್ಟೆ ಒಳಗಡೆ ತಿರುಗಿದಾಗ ಬದ್ಯಾರ ಆಸ್ಪತ್ರೆ ಅಂತೇಳಿ ಗುರುವಾಣಿಕೆರೆ ಪಕ್ಕದಲ್ಲಿ ಅವರ ತಂದೆ ತಾಯಿ ಸೇರಿಸ್ತಾರೆ ಹಾಸ್ಪಿಟ್ಲಿಗೆ. ಅವರಿಗೆ ಅಷ್ಟೊಂದು ಗೊತ್ತಿರುತ್ತಿಲ್ಲ, ಸೇರಿಸ್ತಾರೆ. ಅದಾದ ನಂತರ ನನಗೆ ಗೊತ್ತಾಗಿರ್ತದೆ, ನನ್ನ ಅವರಿಗೆ ಇದಿರ್ತದೆ, ತಿಳಿಸ್ತಾರೆ. ನಾನು ಬಂದು ಮಂಗಳೂರು ಅದೀಗ ಸಿಗೋಲ್ಲ, ಅದೊಂದು 31 ವರ್ಷ ಹಿಂದಿನ ಇತಿಹಾಸ. SS ಹಾಸ್ಪಿಟ್ಲಿಗೆ ಸೇರಿಸ್ತೇನೆ. ಆಗ ಡಾಕ್ಟರ್ ರತಿದೇವರು ಬರ್ತಾರೆ, ಬಂದು ಎಲ್ಲದನ್ನು ಸರಿ ಮಾಡ್ತಾರೆ. ಮತ್ತೆ ಸರಿ ಮಾಡಿ ಬಾಕಿಯವರು ಹೇಗೆ ಬರ್ತಾರೆ, ಹೊಟ್ಟೆ ಒಳಗಡೆ ಹೇಗೆ ಬರ್ತಾರೆ ಹಾಗೆ ಮಾಡಿ ಅವನನ್ನು ತೆಗೆದಿತ್ತು. ನನ್ನ ಮಗನನ್ನು ಏನು ಸಮಸ್ಯೆ ಆಗಿತ್ತು? ಅದು ನನಗೆ ಅಭಿಮನ್ಯು ತಲೆ ತಿರುಗಿದಾಗಿತ್ತಲ್ಲ, ಈಗ ಎಲ್ಲರದ್ದು ತಲೆ ಫಸ್ಟ್ ಬರೋದಲ್ಲ, ಈ ಒಂದು ಕಾಲು ಫಸ್ಟಿಗೆ ಬರುವ ಐಡಿಯಾದಲ್ಲಿತ್ತು. ಹೆರಿಗೆ ಸಮಯ ಒಂದು ಸ್ವಲ್ಪ ದಿನ ಬದ್ದು, ಒಂದು 10 ದಿವಸ ಇರ್ಬೋದೇ, 15 ದಿವಸ ಮೊದಲು ಇರ್ಬೋದೇನೋ. ನಾನು ಕೈ ಮುಗಿದತೋ ಕಾಲು ಹಿಡಿಯೋಕ್ಕೂ ಎಲ್ಲ ತಂದೆ ರೆಡಿ ಇದ್ದೇನೆ. ಇನ್ನು ಮುಂದೆ ನನ್ನ ಹೆಂಡತಿನ ಸೇರಿಸ್ತೇನೆ. ನನ್ನ ಹತ್ರ ನನ್ನ ಹೆಂಡತಿಗೂ ನನಗಾದ ಪರಿಸ್ಥಿತಿ ಯಾವ ತಾಯಂದ್ರಿಗೂ ಬರಬಾರ್ದು, ಯಾವ ತಾಯಂದ್ರಿಗೂ ತಂದೆ ತಾಯಂದ್ರಿಗೂ. ಮತ್ತು ಕೆಲವು ತಂಗಿಯರು ಇರ್ತಾರೆ, ನನಗಿಂತ ಚಿಕ್ಕ ವಯಸ್ಸಿಗೆ ಇರ್ತಾರೆ, ಅವರ ಮಕ್ಕಳಿಗಾಗಲಿ, ನನ್ನ ಅಣ್ಣಂದಿರ ವಯಸ್ಸಿಗಾಗಲಿ, ಯಾರಿಗೇ ಆಗಲಿ ಬರಬಾರ್ದು. ಈ ಪರಿಸ್ಥಿತಿ ಬರಬಾರ್ದು, ಈ ಪರಿಸ್ಥಿತಿ ಬರಬಾರ್ದು, ಯಾರಿಗೂ ಬರಬಾರ್ದು. ಇಳಿಪ ಆಸನ ವಿಷಯವನ್ನು ಸರ್ಕಾರ ಕೇಳೋದಿದ್ದರೆ ಮಾನ್ಯ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವರಿಗೂ ಹಾಗೂ ಮಾನ್ಯ DK ಶಿವಕುಮಾರ್ ಅವರಿಗೂ, ಮಾನ್ಯ ಗುಂಡೂರಾವ್ ಅವರಿಗೂ ಈ ಕ್ಷಣದಲ್ಲೇ ನಿಷೇಧ ಮಾಡಬೇಕು ಅಂತ ನನ್ನ ಆಗ್ರಹ. ಇನ್ನಾದರೆ ಎಷ್ಟೋ ತಾಯಂದಿರ ಮಕ್ಕಳು ಉಳಿತಾರೆ. ಸತ್ತ ಮನೆ, ದುಃಖದ ಮನೆ, ಕತ್ತಲೆ ಮನೆ ನಮ್ಮ ಮನೆ ಆಗಿದೆ ಸರ್. ಇದಕ್ಕೆ ಯಾವ ಶಬ್ದ ವರ್ಣಿಸೋದು ಸರ್? ಯಾವ ಶಬ್ದ ವರ್ಣಿಸೋದು? ಜನಗಳು ಫೇಸ್ಬುಕ್ಕಲ್ಲ ಏನೆಲ್ಲ ಒಂದು ಕಣ್ಣೀರು ಹಾಕಿದರೂ ಕಷ್ಟ, ಇದ್ದ ವಿಚಾರ ಇದು ಮಾಡಿದರೂ ಕಷ್ಟ. ಈಗಿನ ಈ ಕಾಲಾವಸ್ಥೆಯಲ್ಲಿ ಏನು ಮಾತಾಡಿದರೂ ಕಷ್ಟ. ಅದಕ್ಕೆ ಏನಂತ ಹೇಳಿದರೆ, ನಮ್ಮ ಪಾಡಿಗೆ ನಾವು ಬಾಯಿ ಮುಚ್ಕೊಂಡಿರೋದೇ ಲೇಸು. ಈ ಜನರ ಮಧ್ಯದಲ್ಲಿ ನಾವು ಏನೇ ಸಾಧ್ಯ ಇಲ್ಲ. ಸ್ವಲ್ಪ ನಾವು ಮಾತಾಡೋಕೆ ಅಲ್ಲು ಬಿಟ್ಟರು ಕಷ್ಟ, ಸ್ವಲ್ಪ ಮಾತಾಡೋ ಕಣ್ಣೀರು ಹಾಕಿದ್ರು ಕಷ್ಟ. ಸೊ ಏನೆಲ್ಲ ಕಷ್ಟಗಳು ನಾನು ಏನಿಲ್ಲ. ಈಗ ನಿಮ್ಮ ಮಗನ ಸಾವು ನಿಜವಾಗ್ಲೂ ಬೇರೆಯವ್ರ ಮಕ್ಕಳು ಈ ರೀತಿ ಕಳ್ಕೋಬಾರ್ದು ಅನ್ನುವಂಥದ್ದೇ ಒಂದು ಇದು ಏನು ಹೇಳಿ, ಒಂದು ಮೆಸೇಜ್, ಅದು ಒಂದು ಸಂದೇಶ. ಅದು ಜನ ತಿಳ್ಕೊಳ್ಬೋದು. ಬೇರೆಯವರು ಹತ್ತಿರ ಅಂದ್ಕೊಂಡೇನೆ ಈ ವಯಸ್ಸಿನಲ್ಲಿ ಬಂದು ನಿಮ್ಮ ಮಗನ ಕಳ್ಕೊಂಡ್ರೆ ಅದಕ್ಕೆ ಅರ್ಥ ಇದೆನಾ? ಇಲ್ಲ. ಅವ್ನು ನಿಮಗೆ ಹೆಗಲು ಕೊಡಬೇಕಾಯ್ತು. ಸತ್ಯ ನೀವು ಅವನಿಗೆ ಹೆಗಲು ಕೊಡುವಂಥ ಪರಿಸ್ಥಿತಿ ಬಂದುಬಿಡ್ತು. ಆದರೆ ಇದು ಬೇರೆಯವರ ಮನೆಯಲ್ಲೂ ಈ ಸಮಸ್ಯೆ ಇಲ್ಲ. ಯಾಕಂದರೆ ಇವತ್ತಿನ ಮೊಬೈಲ್ ಅನ್ನೋದು ನಾವು ಮೊಬೈಲ್ನ ಬಗ್ಗೆ ಮಾತಾಡಿದ್ರೆ, ಒಂದು ತಂದೆ ತಾಯಿ ಯಾರೇ ಆಗಲಿ, ಒಂದು ತಂದೆ ತಾಯಿ ಆ ಮಗುವನ್ನು 5 ವರ್ಷದವರೆಗೆ ಕಷ್ಟಪಟ್ಟು ಸಾಕ್ತಾರೆ ನೋಡಿ. ಅದು 5 ವರ್ಷ ಅಂತ ಅವ್ರು ತಿಳ್ಕೊಬಾರ್ದು, 5,000 ವರ್ಷ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ. ಯಾಕೆಂದರೆ ಮಗ ಹತ್ರ ತಾಯಿ ನಿದ್ದೆ ಮಾಡೋದಿಲ್ಲ, ತಂದೆ ಮೆಡಿಸಿನ್ ತರಬೇಕು, ದೀಪ ಆ ಕಾಲದಲ್ಲಿ ಇರೋದಿಲ್ಲ, ಈಗಿನ ಕಾಲದಲ್ಲಿ ಕರೆಂಟ್ ಆದರೆ ಇರೋದಿಲ್ಲ. ತಂದೆ ಎಷ್ಟು ಕಷ್ಟಪಡ್ತಾನೆ ಅಂತ ಹೇಳಿದರೆ ಅಷ್ಟಿಷ್ಟ. ತಾಯಿ ಎದೆ ಹಾಲು ಕೊಡ್ತಾಳೆ, ಆ ಮಗುಗೇನಿದೆ. ಆದರೆ ಅದನ್ನೆಲ್ಲ ವಯಸ್ಸಿಗೆ ಬಂದಾಗ 18 ವರ್ಷ ತುಂಬಿದಾಗ ಎಲ್ಲ ನೀರಿನಲ್ಲಿ ಗುಳ್ಳೆ ಇದ್ದಾಗೆ ಮಾಡ್ತಾರಲ್ಲ, ಅದೊಂದು ಬೇಜಾರದ ಸಂಗತಿ ಸರ್. ಅದು ಬೇಜಾರದ ಸಂಗತಿ. ನಾನು ಹೇಳೋದು ಇಷ್ಟೇ, ತಂದೆ ತಾಯಿಯನ್ನು ಯಾವತ್ತೂ ಕಡೆಗಣಿಸ್ಬೇಡಿ. ನನ್ನ ಮಾತ್ರ ಮಗ ಸ್ವಲ್ಪನೇ ಕಡೆಗೆ ಮಾಡಿದ 100ಕ್ಕೆ 100 ಕಡೆಗಣಿಸಿಲ್ಲ. ಅವನಿಗೆ ಏನೋ ಇನ್ಸ್ಟಾಗ್ರಾಮ್ ಟಚ್ ಆದ, ಅವನಿಗೆ ಯಾವ ಗುಂಡಿಗೆ ಮೊಬೈಲ್ ಈ ಸಮಸ್ಯೆ ಕಾರಣ ಅಂತೀರಾ ಸರ್?
ಅದು ಪ್ರತಿಯೊಬ್ಬ ಮನೆ ಈಗಲೂ ಗೊತ್ತು. ನಾನು ಓದಿದ್ದು ಜಾಸ್ತಿ ಓದಿಲ್ಲ, ಎಲ್ಲ ಓದಿದವರಿಗೆ ಗೊತ್ತು. ಲಾಸ್ಟ್ಗೆ ಹೇಳ್ತಾರೆ ಮೊಬೈಲೇ ಕಾರಣ ಅಂತ ಹೇಳ್ತಾರೆ. ಆದರೆ ಈ ಕಿವಿಯಲ್ಲಿ ಕೇಳ್ತಾರೆ, ಈ ಕಿವಿಯಲ್ಲಿ ಬಿಡ್ತಾರೆ, ಈ ಕಿವಿಯಲ್ಲಿ ಕೇಳ್ತಾರೆ, ಈ ಕಿವಿಯಲ್ಲಿ ಬಿಡ್ತಾರೆ ಅಂತ ಆಗಿದೆ. ಮೊಬೈಲು ಈ ಮಟ್ಟಕ್ಕೆ ತಂದು ನಿಲ್ಲಿಸ್ತದೆ ನಿಮ್ಮ ಜೀವನ. ಹೌದೌದು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬೇರೆ ಏನಿಲ್ಲ. ಅವನು ನಮ್ಮ ಮನೆಯ ಒಳಗಡೆ ಮತ್ತು ಹೊರಗಡೆ ಎರಡು ಕಡೆಯೂ ಇದ್ದಾನೆ. ಅವನು ದಿನಾಲು ತೆಂಗಿನ ಗಿಡದ ಹತ್ರ ಹೋಗಬೇಕು, ಅದೇ ನಮ್ಮ ಆಗ್ರಹ, ನಮ್ಮ ಇದು ಅಷ್ಟೇ. ಆತ್ಮ ಬೆಳ್ಕೊಳ್ತೇವೆ. ಅದಕ್ಕೆ ಮೇ 31ನೇ ತಾರೀಕು ಹುಣ್ಣಿಮೆ, ಬುಧ ಪೂರ್ಣಿಮೆ ಅವತ್ತುಂಟು. ಅವತ್ತು ಗಿಡ ನೆಡ್ತೇವೆ. ಗಿಡ ಅಥವಾ ಗಂಧದ ಗಿಡ, ಇದು ಯಾವುದು ಇದು ಹಲಸಿನ ಗಿಡ ಎಲ್ಲ ನೆಟ್ಟು ಒಂದು ಪಾರ್ಕಿನ ಥರ ಮಾಡ್ತೇವೆ. ಅದರಲ್ಲಿ ನಾವು ಕೂತು ನಿಂತು ಯಾವಾಗಲೂ ಧ್ಯಾನದ ಟೈಪು ಅವನಿಗೆ ಕೈ ಮುಗಿತೇವೆ. ನೀನು ಸ್ವರ್ಗಕ್ಕೆ ಹೋಗು. ಮತ್ತೆ ಮಕ್ಕಳಿದ್ದಾರೆ ನಿಮ್ಗೆ ಒಟ್ಟು? ನನಗೆ ಒಟ್ಟು 3 ಜನ. ಮೊದಲನೇ ಅವನಿಗೆ 2 ಜನ ಹೆಣ್ಮಕ್ಳು, 2 ಮಕ್ಕಳಿಗೆ ಮದುವೆ ಆಗಿದೆ. ತಮ್ಮ ಹೆಸರು ಸರ್? ಬೀದಾ ಅಹಮದ್.